ಅಧಿಕಾರಿಗಳು ಎಷ್ಟು ತಾತ್ಸಾರತನವ್ರೆ ಅಂದರೆ ತಹಶೀಲ್ದಾರ್ ಹೇಳ್ತಾರೆ ನಿನ್ನೆ ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರೆ ಏನಾಗುತ್ತೆ ನಡೀಲಿ ಪಕ್ಕಕ್ಕೆ ಅಂತ ಹೇಳೋ ಮಾತಾಡ್ತಾರೆ. ಆಮೇಲೆ ಮೊನ್ನೆ PUC ಅದೇನೋ ಪೊಲೀಸ್ ಸಂಬಂಧ ಅಧಿಕಾರಿ ಹೇಳ್ತಾರೆ ಈ ಕೊಳಚೆಲಿ ಕುಡಿಬೋದು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕದ ಉತ್ತರ ಇವರೇ ಕೊಟ್ಟಾರೆ, ಲೋಕಾಯುಕ್ತವ್ರೆ. ಇಂಥ ಅಧಿಕಾರಿಗಳು ಬಂದ್ಕೊಂಡು ನಾವು ಹೋರಾಟದಿಂದ ತೆಗೆದಿಲ್ಲ. ಈ ಬಾರಿ ನಮ್ಮ ಹೋರಾಟಕ್ಕೆ ಎಲ್ಲರಿಗೂ ಮುಂದುವರಿಸ್ತೀವಿ. ಮತ್ತು ಈ ಬಾರಿ 24ನೇ ತಾರೀಕು ಅರುಣೋದಯದಿಂದ ಕಪ್ಪಾವಳಿ ಆಟೋದನ್ನು ಸಂಘ ಸಿದ್ಧಾಂತ ಹೇಳಕ್ಕೆ ಇಷ್ಟಪಡ್ತೀವಿ. ನದಿ ಹೋರಾಟ ಸಮಿತಿಯಿಂದ ಸುಮಾರು ಒಂದು 7-8 ವರ್ಷದ ಈ ಹೋರಾಟ ನಿರಂತರವಾಗಿ ನಡೀತಿದೆ. ಈ ಹೋರಾಟದ ರೂಪ ಫಸ್ಟ್ನೇ ಸರಿ ಪ್ರಾರಂಭ ಮಾಡಿದ್ದು ಮಹೇಶಹಳ್ಳಿ ಪಟ್ಟಣ ಪಂಚಾಯತಿ ಹತ್ರ ಹೋಗಿ ಸ್ವೀಟು ಅವರಿಗೆ ಪಾಯಸ ಮಾಡಿ ಕೊಡೋದ್ರ ಮೂಲಕ ವಿಶೇಷವಾಗಿ ವಿಭಿನ್ನವಾಗಿ ನಾವು ಹೋರಾಟನ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಗರಸಭೆ ಹತ್ರ ಬಂದರೆ ಅಲ್ಲಿ ಭಜನೆ ಮಾಡೋ ಮೂಲಕ ಒಂದು ಈ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಹೋದ ವರ್ಷ ನಾವು ಇಲ್ಲಿ ಇದನ್ನು ಕೂತಾಗ ಹೋದ ವರ್ಷ ಒಂದು ದಿವಸದ ಮಟ್ಟಿಗೆ ಉಪವಾಸ ಅಂತಲ್ಲ, ಒಂದು ದಿವಸದ ಮಟ್ಟಿಗೆ ಒಂದು ಸತ್ಯಾಗ್ರಹ ಮಾಡ್ಬೇಕಂತೇಳಿ ಮಾಡೋ ಅಂತ ವಿಚಾರ ಕೂತ್ಕೊಂಡ್ವಿ. ಅಲ್ಲಿಂದ ಮುಂದಕ್ಕೆ ಕಪ್ಪು ಬಾವುಟ ಆರ್ಸೋದು ಸರಿ ಅಂತೇಳಿ ಮಾಡಿದಾಗ ನಮ್ಮ ನಾಯಕರುಗಳು ಇಲ್ಲಿ ಹೊಸಳ್ಳಿ ಪಂಚಾಯತಿ ಹತ್ರ ಒಂದು DC ಅವ್ರು ಬರ್ತಾರೆ, AC ಅವ್ರು ಬರ್ತಾರೆ, ಎಲ್ಲ ಅಧಿಕಾರಿ ಬರ್ತಾರೆ. ಆಯಿತು ಇದು ಬಗೆಹರಿಸ್ಕೊಡ್ತೀವಿ ಅಂತೇಳಿ ತಹಶೀಲ್ದಾರು ಇವರೆಲ್ಲ ನಮ್ಮೆಲ್ಲರನ್ನು ಮನವೊಲಿಸಿ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಮಾತಾಡೋದು ಬಂದಿದೆ. DC ಅವರು ಹೇಳಿದ್ರು, ನಾವು ಇನ್ನೊಂದು 2-3 ತಿಂಗಳು ನಿಮ್ಗೆ ಏನಪ್ಪ ನಾವು ಒಂದು ಬಗೆಹರಿಸ್ಕೊಟ್ಬಿಡ್ತೀವಿ ಹಂಗೆ ಅಂತೇಳಿ. ನಾವು ನಮ್ಮ ನಾಯಕರುಗಳು ಯಾರೋ ಮಾತಾಡೋ ಅಂದವರು ಮಾತಾಡಿ ಯಾರೋ ಮುಂದೆ ಯಾರೋ 10 ಜನ ಇದ್ದಾಗ ಯಾರೋ ಪ್ರಮುಖರು ಮಾಡಿರೋದಲ್ಲ, ಆ ಥರ ಪ್ರಮುಖರು ಮಾಡಿ ಮಾತಾಡ್ತಿದ್ದಾಗ ಅವ್ರಿಗೂ ಚಳ್ಳನ್ ತಿನ್ಸೋಂಥ ಕೆಲಸ ಅಧಿಕಾರಿಗಳು ಹೋದ ಸರಿ ಮಾಡಿದ್ರು. ಈ ಸರಿ ಆ ಥರ ಆಗೋದಕ್ಕೆ ಆ ಥರ ಮಾಡೋದಕ್ಕೆ ನಾವು ಯಾರೂ ಒಪ್ಪಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಏನಂದರೆ ನಮಗೆ ಬೇರೆ ಏನನ್ನು ಕೇಳ್ತಿಲ್ಲ. ರಾಜ್ಯ ಸರ್ಕಾರದಿಂದ ಈ ಏನೋ ರೋಡ್ ಆಗಿಲ್ಲ ಅಂದರೆ ನಾವು ಉಪವಾಸ ಕೂತ್ಕೊತೀವಿ, ಆ ಥರ ಕೇಳ್ತಿಲ್ಲ. ನಾವು ದಿನನಿತ್ಯ ಕುಡಿಯೋಂಥ ನೀರು, ಆಹಾರ ಇದು ತುಂಬ ಇಂಪಾರ್ಟೆಂಟ್. ಗಾಳಿ, ನೀರು ಮತ್ತು ಆಹಾರ ಅನ್ನೋದೇನಿದೆ ಮೂಲಭೂತವಾಗಿ ಶುದ್ಧವಾಗಿರೋದನ್ನ ತಿನ್ನಬೇಕು. ಇಲ್ಲಾಂದರೆ ನಾವು ಮನುಷ್ಯನೇ ಆರೋಗ್ಯವಾಗಿಲ್ಲ ಅಂದರೆ ನಾವು ಬದುಕಿದ್ರೆ ಉಪಯೋಗ ಏನು? ಬದುಕು ಕೂಡ ಜಾಸ್ತಿ ದಿವಸ ಬದುಕಲ್ಲ ಅಂತ ಗೊತ್ತಾಗಿದೆ. ನಮ್ಮ ಈ ಪಂಚಾಯತಿ 2 ಪಂಚಾಯತಿಯವ್ರಿಗೆ ತುಂಬ ದಿವಸ ಬದುಕಲ್ಲ ನಾವು. ಈ ಥರ ಬದುಕು ಏನಕ್ಕೆ ಬದುಕಬೇಕು ಅನ್ನೋ ಥರ ಇದೆ. ಆ್ಯಕ್ಚುಲಾಗಿ ನಾವೆಲ್ಲರೂ ಮಾತಾಡ್ಕೊಂಡು ಬಂದಿದ್ರೆ ತಾಲೂಕು ಆಫೀಸ್ ಸಾಕಾತಿರಲಿಲ್ಲ, ಇಲ್ಲಿ ಕುತ್ಕೊಂಡು ಇದು ಮಾಡೋದಕ್ಕೆ ಸಾಕಾತಿರಲಿಲ್ಲ. ಎಲ್ಲರೂ ಜಾಸ್ತಿ ಜನ ಆದಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಒಂದಷ್ಟು ಜನ ಮಾತಾಡ್ಕೊಂಡು ಇಲ್ಲಿ ಕುತ್ಕೊಂಡು ಈ ಏನು ಉಪವಾಸ ಸತ್ಯಾಗ್ರಹ, ಅಮರನಾಥ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಿದ್ದೀವಿ. ಈ ಸರಿ ನಾವು ಪ್ರಮುಖವಾಗಿ ಕೇಳೋಂಥದ್ದು, ನೀವು ನಮ್ಗೆ ಏನು ಕೊಡಬೇಡಿ. ಯಾವಾಗ ಎಷ್ಟು ದಿವಸ ಬೇಕು? 57 ಕೋಟಿ 60 ಕೋಟಿ ಕೊಡೋದಕ್ಕೆ ಒಬ್ಬರೊಬ್ಬರು ಎಲ್ಲೆಲ್ಲಿ ದಿನ ಬೆಳಗ್ಗೆ ಅಂದರೆ ನ್ಯೂಸಲ್ಲಿ 500 ಕೋಟಿ ಅಂತೆ 100 ಕೋಟಿ ಅಂತೆ ಹಗರಣಗಳು. ಅಂಥ ಹಗರಣಗಳನ್ನು ನಾವು ಕೇಳ್ತಿಲ್ಲ. ನೀವೇನೋ ಮಾಡ್ಕೊಂತಿದ್ದೀರಾ, ಅದಕ್ಕಿರೋರು ಯಾರೋ ಅಧಿಕಾರಿಗಳಿದ್ದಾರೆ, ಅದೇನೋ ಮಾಡ್ತಾರೆ. ದಯಮಾಡಿ ನೀವು ರೂಲ್ಸ್ ಪ್ರಕಾರ ನಮಗೆ ಮೂಲಭೂತವಾಗಿ ಕೊಡೋಂಥದ್ದನ್ನು ದಯಮಾಡಿ ಮುಖ್ಯಮಂತ್ರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ ಅಥವಾ ಇದ್ರ ಕಾರ್ಯದರ್ಶಿಗಳಾಗಲಿ ಇದನ್ನು ನಿಮ್ಮ ಗಮನಕ್ಕೆ ತಗೊಳ್ಬೇಕು. ನೀವು ಸುಮ್ಮನೆ ಕೇಳಿಸ್ಕೊಳ್ತಿದ್ದೀರಾ, ನಮ್ಮ ಬೇಡಿಕೆಗಳನ್ನು ಸುಮ್ಮನೆ ಕೇಳಿಸ್ಕೊಂಡ್ಮೇಲೆ ಅದನ್ನು ಸುಮ್ಮನೆ ಗಾಳಿಗೆ ಬಿಡ್ತಿದ್ದೀರಾ. ಹಂಗೇನಾದರೂ ನಮ್ಮ ಬೇಡಿಕೆನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಂಗಿದ್ದರೆ 57 ಕೋಟಿ ವ್ಯವಸ್ಥೆ ಮಾಡೋದಕ್ಕೆ ಇಷ್ಟು ದಿವಸ ಅಗತ್ಯ ಇರಲಿಲ್ಲ. 57 ಕೋಟಿ ರಾಜ್ಯ ಸರ್ಕಾರಕ್ಕೆ ಏನೇನೂ ಅಲ್ಲ. ಸಾಮಾನ್ಯ ಮನುಷ್ಯನೇ ಅವ್ರ ಕಷ್ಟ ಅಂದಾಗ 50,000 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಬೇಕಂದ್ರೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರ ಇದು ನಿರ್ಲಕ್ಷ್ಯ ಬೇಕು ಅಂತಲೇ ನಮ್ಮ ಪ್ರಾಣಗಳ ನಡುವೆ ಇವರು ಆ ಹುಡುಗಾಟ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. 2 ಪಂಚಾಯತಿ ಜೀವಗಳನ್ನ ಉಳಿಸಬೇಕು ಅಂದರೆ 57 ಲಕ್ಷ ದೊಡ್ಡ ವಿಚಾರ ಅಲ್ಲ, ಈ 57 ಕೋಟಿ ದೊಡ್ಡ ವಿಚಾರ ಅಲ್ಲ. ಈ ಇಂಡಸ್ಟ್ರಿಗಳಲ್ಲಿ ಒಂದೊಂದು ತಿಂಗಳಲ್ಲಿ ಇಂಡಸ್ಟ್ರಿ ಅವರು ಈ ಟ್ಯಾಕ್ಸ್ಗಳು ಕಟ್ತಾರಲ್ಲ, ಅವರು ಪ್ರಾಡಕ್ಟ್ಗಳು, ಆ ಪ್ರಾಡಕ್ಟ್ಗೆ ದೊಡ್ಡಬಳ್ಳಾಪುರದಲ್ಲಿ ಬರುವಂಥ ಪ್ರಾಡಕ್ಟ್ಸನ್ನು ಮಾರಿದ್ರೆ ಒಂದು ತಿಂಗಳಲ್ಲೇ 1000 ಕೋಟಿ. ಮೊನ್ನೆ ಲೋಕಾಯುಕ್ತರು ಕೂಡ ಇದೇ ಮಾತು ಹೇಳಿದ್ರು. ಇದನ್ನೇ ಹೇಳಿದ್ದಾರೆ. ಮೊನ್ನೆ ಬಂದು ಲೋಕಾಯುಕ್ತ ಹತ್ರ ಒಬ್ಬ ಅಧಿಕಾರಿ ಹೇಳ್ತಾರೆ, ಇದು ನೀರು ಕುಡಿಬೋದೇನ್ರಿ ಅಂತ ಲೋಕಾಯುಕ್ತ ಜನರಲ್ ಪ್ರಶ್ನೆ ಕೇಳಿದ್ರು. ಪಾಪ ವೀರಪ್ಪ ಸರ್ ಜನರಲ್ ಪ್ರಶ್ನೆ ಕೇಳಿದ್ರು. DC ಅವರು ಜೊತೆಯಲ್ಲಿದ್ದರು. ಕೇಳಿದಂಥ ಸಮಯದಲ್ಲಿ ಇವರು ಪರಿಸರ ಮಾಲಿನ್ಯ ಅಧಿಕಾರಿ ಸರ್ ಇದು ಕುಡಿಬಹುದು ಅಂತಾರೆ. ಅವ್ರು ಹಂಗೆ ವಾಪಸ್ ಕೇಳಿದ್ರು, ಸಾಮಾನ್ಯ ಹಳ್ಳಿ ಭಾಷೆನಲ್ಲಿ ಕೇಳಿದ್ರು, ಕುಡಿತೀಯಪ್ಪ ನೀನು ಇದನ್ನು ಅಂತ. ಸರ್ ಇಲ್ಲ ಸರ್ ಅಂದ್ಬಿಟ್ಟು ದನ ಥರ ಕುಡಿಬೋದು ಅಂತ ಹೇಳ್ತಾರೆ. ಅಧಿಕಾರಿಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಜ, ಅವ್ರಿಗೆ ಸರ್ಕಾರ ದುಡ್ಡು ಕೊಡ್ತಿಲ್ಲ ದುಡ್ಡು ಸರ್ಕಾರ ನಾವೇನು ಮಾಡೋಕ್ಕಾಗ್ತಿಲ್ಲ ಅನ್ನೋ ವಿಚಾರನ ಹೇಳಲಿ. ಇಲ್ಲ ಸರ್ಕಾರ ಅವ್ರ ಮೇಲೆ ಇರೋದನ್ನು ಸರ್ಕಾರಕ್ಕೂ ಗಮನಕ್ಕೆ ತಂದಿರಾ. ನಮ್ಮ ಜೀವಗಳ ಜೊತೆ ಆಟ ಆಡ್ಕೊಳ್ಳೋಂಥ ಅಧಿಕಾರಿಗಳು ಬೇಡ. ಈ ರೀತಿ ಆಟ ಆಡಿದ್ರೆ ನಾವು ಈ ಸಾರಿ ಬಗ್ಗೋ ಕಾರಣ ಈ ಪ್ರಶ್ನೆಯೇ ಇಲ್ಲ. ಈ ಸಾರಿ ಕಪ್ಪು ಬಾವುಟನ 100% ಎಲ್ಲ ನಮ್ಮ 2 ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆ ಮೇಲೆ ಆರಿಸ್ತೀವಿ. ಇದರಲ್ಲಿ ಅನುಮಾನನೇ ಇಲ್ಲ. ನೀವು ಎಷ್ಟು ಜನನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀರಾ, ಜೈಲಲ್ಲಿ ಇಟ್ಬಿಡಿ, ನಾವು ಅದಕ್ಕೆ ರೆಡಿ ಇದ್ದೀವಿ.
ಹಾಗಾಗಿ ಈ ಸರಿ ಯಾವುದೇ ಕಾರಣಕ್ಕೂ ಯಾವುದೇ ಸಂಧಾನಗಳು ಇವೆಲ್ಲ ಇಲ್ಲ. ವರ್ಕ್ ಆರ್ಡ್ರ್ ತಗೊಂಬನ್ನೇ ತೋರಿಸಿ ಈ ವರ್ಕಿಂಗ್ ನೋಡಪ್ಪ ರನ್ನಿಂಗ್ ಆಗಿದೆ, ನೀವು ಕೈ ಬಿಡಿ ಅಂತ ಕೇಳಿ ಆವಾಗ ನಾವು ಎಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಇದನ್ನು ಬಗೆಹರಿಸ್ಕೊಳ್ತೀವಿ ಅಂತ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ರು. ಜೀವಗಳ ಜೊತೆ ನಿಮಗೆ CSR ಫಂಡು ಬೇರೆ ಬಿಲ್ಡಿಂಗ್ಗಳು, ಸ್ಕೂಲ್ಗಳು ಅಥವಾ ಬೇರೆ ಬೇರೆ ಏನಕ್ಕೋ ಸುಮ್ಮನೆ ಲೆಕ್ಕ ತೋರಿಸಿ ಖರ್ಚು ಮಾಡ್ತಿರಲ್ಲ, ಇದ್ದೋದು ಕೊಡಿ. ಪ್ರತಿಯೊಂದು ಕೆರೆಯನ್ನು ಕ್ಲೀನ್ ಮಾಡಲಿ ಅನ್ನೋ ವಿಚಾರನ ಪಾಪ ಲೋಕಾಯುಕ್ತರು ಈ ವೀರಪ್ಪ ಸರ್ ಕೇಳಿದ್ರು. ಬಟ್ ಈ ಇಂಡಸ್ಟ್ರಿಗಳಿಗೆ 3-4 ಇಂಡಸ್ಟ್ರಿಗೆ ನಾವು ಇವರು ಭೇಟಿ ಕೊಟ್ಟಾಗ ಇಂಡಸ್ಟ್ರಿಯವರು ನಾವು ಯಾರೂ ಬಿಡ್ತಿಲ್ಲ ಬೇಕಾದ್ರೆ ನೋಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇವರು ರೆಡಿ ಮಾಡ್ಕೊಂಡಿದ್ರೆ ನಮಗೂ ಲೆಕ್ಕ ಗೊತ್ತಿದೆ. ಬರೀ ಇಂಜಿನಿಯರ್ಸು ಅಥವಾ ಡಾಕ್ಟರ್ಸು ಅವ್ರು ಮಾತ್ರ ಲೆಕ್ಕ ಹೇಳ್ತಾರೆ ಅಂತಿಲ್ಲ. ನಾವು ಹಳ್ಳಿ ಜನ ವ್ಯವಸಾಯಸ್ಥರಾದ್ರೂ ನಮಗೂ ಲೆಕ್ಕ ಗೊತ್ತಿದೆ. ಒಂದು ಫ್ಯಾಕ್ಟ್ರಿಗೆ ಒಂದು ದಿವಸಕ್ಕೆ ಎಷ್ಟು MLD ನೀರು ಬರುತ್ತೆ, ಅಷ್ಟು ನೀರನ್ನು ಅಲ್ಲಿಂದ ಆಚೆ ಕಳಿಸ್ತಾ ಇದ್ದೀರಿ ನೀವು. ಆಯಿತು, ನೀವು ನಮ್ಗೆ ನೀರು ಬಿಡ್ತಿಲ್ಲ, ಕೆರೆಗೆ ಒಪ್ಕೊಳ್ತೀವಿ. ನೀವು ಯಾವ ಲೋಡು ದಿನ ನಿಮ್ಮಲ್ಲಿ CC ಕ್ಯಾಮ್ರಾ ಹಾಕಿರ್ತೀರ, ಒಂದು ಲೋಡ್ಗೆ ಇಷ್ಟು ನೀರು ಹೋಗುತ್ತೆ ಅಂತ ಗೊತ್ತಿರುತ್ತೆ. ಯಾವ ಲೋಡು ಎಷ್ಟು ಲೋಡು ನಿಮ್ಮ ಫ್ಯಾಕ್ಟ್ರಿಯಿಂದ ಆಚೆಗೆ ಹೋಯ್ತು, ಎಷ್ಟು ಲೋಡ್ ನೀರು ಹೊರಗಡೆ ಬಂತು, ಸ್ವಲ್ಪ ಲೆಕ್ಕ ಕೊಡ್ಬೋದು. ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಲೆಕ್ಕ ಕೊಡ್ತಾರೆ, ಇದಕ್ಕೆ ಕೊಡೋದಿಲ್ಲ. ಯಾಕೆ ಅಂದರೆ ಅವ್ರು ನೀರು ನಾವು ಆಚೆಗೆ ಬಿಡ್ತಿಲ್ಲ ಅಂತ ಅಷ್ಟೇ ಹೇಳ್ತಾರೆ. ಬರೋ ನೀರನ್ನ ನಾವು ಯಾವ ಥರ ಯೂಸ್ ಮಾಡ್ತಾಯಿದ್ದೀವಿ, ಇಲ್ಲಿ ಶೇಖರಣೆ ಮಾಡಿ ಯುಟಿಲೈಸ್ ಮಾಡ್ತಾ ಇದ್ದೀವಾ, ಇಲ್ಲ ಇದನ್ನು ತುಂಬಿ ಬೇರೆ ಕಡೆ ಕಳಿಸ್ತಾ ಇದ್ದೀವಾ, ಆ ಲೆಕ್ಕಕ್ಕೆ ಯಾರೂ ಆ ಪ್ರಶ್ನೆಗೆ ಉತ್ತರ ಕೊಡೋರೇ ಇಲ್ಲ. ನಾವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಂತಲೇ ಹೇಳ್ತಾರೆ ಹೊರತು ಈ ಥರ ಲೆಕ್ಕವಾಗಿ ಒಬ್ಬರು ಕೊಡ್ತಿಲ್ಲ. ಅಂಥದ್ದಿದ್ರೆ ಬುಕ್ ತಗೊಂಡು ತೋರಿಸ್ಲಿ. ಒಂದು ದಿವಸಕ್ಕೆ ನಮಗೆ 500 ಲೋಡ್ ನೀರು ಬಂತು, ಈ 500 ಲೋಡಲ್ಲಿ ನಾವೆಲ್ಲ ಈ ತ್ಯಾಜ್ಯ ಇರೋ ನೀರನ್ನು 200 ಲೋಡ್ ವಾಪಸ್ ಕಳಿಸಿದ್ದೀವಿ, ಬರೀ 100 ಲೋಡ್ ನಮ್ಮ ಇದಕ್ಕೆ ಬಳಸ್ಕೊಂಡಿದ್ದೀವಿ. ಈ ಥರ ಲೆಕ್ಕ ಯಾರು ಕೊಡ್ತಾರೆ ಕೊಡಲಿ ನೋಡಿ. ಅವ್ರ ಹತ್ರ ಆ ಥರ ಲೆಕ್ಕ ಕೊಟ್ಟರೆ ಅವ್ರದ್ದೇ CC ಕ್ಯಾಮ್ರಾ ಓಪನ್ ಮಾಡಿಸಿ ನೋಡ್ಬೋದು. ನಾವು ಈ ಅಧಿಕಾರಿಗಳು ನೋಡ್ಬೋದು. ದಿನ ಬೆಳಗ್ಗೆ ಡೀಪಾಗಿ ಒಳಗೆ ಹೋಗಿದ್ದಷ್ಟು ಅವರು ಬರೀ ಅಧಿಕಾರಿಗಳಿಗೆ ಹೋಗಿ ಇಂಡಸ್ಟ್ರಿಗಳ ಹತ್ರ ವಾರ್ನ್ ಮಾಡಿ ಬಂದಿದ್ದೀವಿ. ನಮಗೆ ಹೇಳ್ತಾರೆ ಇನ್ನು ಮುಂದಕ್ಕೆ ಅವ್ರು ಬಿಡೋದಿಲ್ಲ, ನಾವು ವಾರ್ನ್ ಮಾಡಿ ಬಂದಿದ್ದೀವಿ ಅಂತ ಹೇಳ್ತಾರೆ. ನಾವು ಒಂದು ಕೇಸ್ ಇಟ್ಕೊಂಡು ಕೊಟ್ಟರೆ ಅಧಿಕಾರಿಗಳಿಗೆ ನಾವು ಅವ್ರ ಜವಾಬ್ದಾರಿ ದುಡ್ಡು ಇದ್ದಂಗೆ ನಾವು ಕ್ಲಿಯರಾಗಿ ಆರೋಪ ಮಾಡ್ತಿದ್ದೀವಿ. ನಾವು ಒಂದು ಕೇಸು ಒಂದು ಇಂಡಸ್ಟ್ರಿನಲ್ಲಿ ನೀರು ಹೋಗ್ತಾ ಇದೆ ಅಂತ ನಾವು ಇಟ್ಕೊಂಡು ಕೊಟ್ಟರೆ ಅವ್ರ ಜವಾಬ್ದಾರಿ ನಾವು ಇಕ್ಕೋಬೋದು, ದುಡ್ಡು ಅವ್ರು ಇರ್ತಾರೆ ಅಷ್ಟೇ. ಅಲ್ಲೇನು ಮಾಡಿಲ್ಲ. ಯಾವ್ಯಾವ ಫ್ಯಾಕ್ಟ್ರಿ ಕೇಸ್ ಮಾಡಿದಾರೋ ತೋರಿಸ್ತೀವಿ. ಯಾವ ಫ್ಯಾಕ್ಟ್ರಿಗೂ ಕೇಸು ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರೇನು ಮಾಡ್ತಾರೆ, ಈ ನಾವು ರಾತ್ರಿ ಆಗಲೂ ಕಾಯ್ದು ಪಾಪ ಇವ್ರು ಯಾರೋ ಸುಮಾರು ಜನ ಇದ್ದಾರೆ, ಹಿಡಿದು ಅವ್ರು ತೋರಿಸಿದ್ರೆ ಅವ್ರು ಅದನ್ನೇ ಇಟ್ಕೊಂಡು ಅವ್ರ ಹತ್ರ ಹೋಗಿ ಕೇಸ್ ಮಾಡ್ತೀವಿ ಅಂತೇಳಿ ಆಟ ಆಡಿಸ್ತಾರೆ. ಅವ್ರ ಹತ್ರ ಏನೋ ಒಂದಷ್ಟು ಕಲೆಕ್ಷನ್ ಮಾಡ್ಕೊಂತಾರೆ, ಅವ್ರ ಮನೆ ಕಡೆ ಹೋಗ್ತಾರೆ. ಹಿಂಗೇ ನಡೀತಿದೆ ವ್ಯವಸ್ಥೆ. ಸರಿ ಹೋಗೋಂಥ ಕಾರ್ಯಕ್ರಮ. ಇಂಡಸ್ಟ್ರಿಯವ್ರಿಗೂ ಜ್ಞಾನ ಬಂದಿಲ್ಲ. ಹೋಗಲಿ ಅಧಿಕಾರಿಗಳಾದರೂ ಏನಂತ ಅಟ್ಲೀಸ್ಟ್ ತಿನ್ಬೇಕು ಇವ್ರು ಹೊಟ್ಟೆಗೆ. ಮಾಮೂಲಾಗಿ ಊಟ ತಿಂದರೆ ಸಾಕು, ಏನೇನೆಲ್ಲ ಬಲ್ಕೊಂಡು ಅಂತ. ಅಲ್ಲ, ಮೊನ್ನೆ ಇದ್ರ ವಿರುದ್ಧ ಡಿ ಸಿ ಸಾಹೇಬ್ರೇ ರೈಸ್ ಆಗಿದ್ರು ಪೊಲ್ಯೂಷನ್ ಬೋರ್ಡ್ ಮೇಲೆ. ಇವಾಗಿಂದ ಮುಂದಕ್ಕಾದ್ರೂ ನಿಯತ ಕೆಲಸ ಮಾಡಿ ನಮ್ಮ ಜೀವಗಳು ಉಳಿಸೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ. ನಮಗೆ ನೀವೆಲ್ಲರೂ ಸಹಾಯಕ್ಕೆ ಬನ್ನಿ, ನಾವು ನಿಮ್ಮ ಜೊತೆ ಇರ್ತೀವಿ. ಬಟ್ ಇವಾಗ ಏನು ಮಾಡ್ತಿದ್ರೆ ಅದನ್ನೇ ಮಾಡೋದಾದರೆ ನಿಮ್ಮ ವಿರುದ್ಧವಾಗಿ ನಾವೇನೇನು ಅಂದ್ಕೊಂಡು ನೀವು ಮಾಡ್ತಾರೋದು ಕಡಿಮೆ. ಮುಂದಿನ ದಿವಸದಲ್ಲಿ ಇನ್ನೂ ಉಗ್ರವಾದ ಹೋರಾಟನ ಮಾಡೇ ಮಾಡ್ತೀವಿ. ಅದರ ಅನುಮಾನ ಇಲ್ಲ. ನಮ್ಮ ನೀರು ಸರಿ ಹೋಗಲೇಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ. ನಮ್ಮ ಭದ್ರಾವತಿಹಳ್ಳಿ ಪಂಚಾಯಿತಿಯ ಪ್ರತಿಯೊಂದು ಪಂಚಾಯಿತಿಯ ಕೆರೆಗಳ ಕಲುಷಿತ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ತಹಶೀಲ್ದಾರಿಂದ ಉಸ್ತುವಾರಿ ಸಚಿವರಿಗೂ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೂ ಮತ್ತು ಉಸ್ತುವಾರಿ ಸಚಿವರು ಗಮನವಿದ್ದರೂ ಸಹ ನಮ್ಮ ಹೋರಾಟ ನಿರ್ಲಕ್ಷ್ಯ ಮಾಡ್ತಾರೆ. ನಾವು ಸುಮಾರು 5-7 ವರ್ಷದ ಹೋರಾಟ ಮಾಡ್ತಾಯಿದ್ರು. ನಾವು ಪ್ರತಿ ಸರಿ ಹೋರಾಟ ಮಾಡಿದಾಗ ಒಂದು ಬರೀ ಭರವಸೆ ಕೊಟ್ಟೆ ನಮ್ಮನ್ನು ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲದೆ ಮೊನ್ನೆ ಉಪಲೋಕಾಯುಕ್ತ ಆದಂಥ ವೀರಪ್ಪ ಅವರು ಸಹ ಬಂದು ನಮ್ಮ ಕೆರೆಗಳನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಸಹ ವಸ್ತುಸ್ಥಿತಿ ಅರ್ಥ ಆಗಿದೆ. ಇಲ್ಲಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಅವ್ರಿಗೆ ಮನವರಿಕೆ ಆಗಿದೆ. ಅವರು ಸುಮೋಟೋ ಕೇಸನ್ನು ನೋಂದಾಯಿಸ್ಕೊಂಡಿದ್ದಾರೆ. ಅಲ್ಲಿಗೆ ಆಗಿರತಕ್ಕಂಥ ಒಬ್ಬ ಮಾಲಿನ್ಯ ಅಧಿಕಾರಿ ಈ ಕೊಳಚೆ ನೀರನ್ನು ಮನುಷ್ಯನ ಮಲ ಮೂತ್ರ ಅಂತಕ್ಕಂಥದ್ದನ್ನ ಕೈಗಾರಿಕೆಗಳಲ್ಲಿ ರಾಸಾಯನಿಕ ನೀರನ್ನು ಕುಡಿಬಹುದು ಅಂತ ಹೇಳ್ತಕ್ಕಂಥ ಒಂದು ಬೇಜವಾಬ್ದಾರಿತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದ್ರ ವಿಚಾರದಲ್ಲಿ ಆಪಸ್ಸು ಮಾಡಿದ್ವಿ. ಅಲ್ಲದೆ ಇವತ್ತೇನು
ನಮಗೆ ಅಂತಿಮ ಅತ್ಯಂತ ಪ್ರಮುಖವಾಗಿ ಬೇಕಾಗಿದ್ದಂಥ ಒಂದು ಶುದ್ಧೀಕರಣ ಘಟಕ ಬೇಕೇ ಬೇಕು ಅಂತ ಒತ್ತಾಯ ಇಟ್ಕೊಂಡು ನಾವು ಇಲ್ಲಿ ಹೋರಾಟನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಅಲ್ಲದೆ ಇವತ್ತು ಈ ವಿಚಾರಕ್ಕೆ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಬಂದು ಒಂದು ಸ್ಪಷ್ಟವಾದ ಮಾಹಿತಿ ಏನು STP ಘಟಕಕ್ಕೆ ಅಂತಿಮ ನಿರ್ಧಾರ ತಕ್ಕಂಥವನು ಯಾವ ಅಧಿಕಾರಿ ಅಥವಾ ಯಾವ ಜನಪ್ರತಿನಿಧಿ ಆದರೂ ಬಂದು ನಮಗೆ ಇಲ್ಲಿ ಸ್ಪಷ್ಟಪಡಿಸಬೇಕು ಈ ಶುದ್ಧೀಕರಣ ಘಟಕ. ಇಲ್ಲದ ಹೋದರೆ ನಾವು ಜನವರಿ 26ನೇ ತಾರೀಕು ನಮ್ಮ 2 ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಮನೆ ಹತ್ರ ಕಪ್ಪು ಬಾವುಟ ಹಾಕ್ತೀವಿ. ಜೊತೆಗೆ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇಲ್ಲೂ ಸಹ ಕಪ್ಪು ಬಾವುಟ ಪ್ರದರ್ಶನ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಅತ್ಯಂತ ಪ್ರಮುಖವಾಗಿ ನಾವು ಹೇಳೋದು ನಮಗೆ ಎಲ್ಲಿ ತನಕ STP ಘಟಕ ಆಗೋದಿಲ್ವೋ ಶುದ್ಧೀಕರಣ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ವಿಚಾರ. ಎಲ್ಲ ಹೋರಾಟಗಾರರು ನಮ್ಮ ಜೊತೆ ಬಂದು ಕೈ ಜೋಡಿಸ್ತಾರೆ ಹೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೇಳಿ ಸರ್, ಯಾರು ರೈತರು ಬರೋಕ್ಕೆ ಸರಿ ಇಲ್ಲ, ರೈತರು ನೀವೇ ಬನ್ನಿ.